ಎತ್ತ ಸಾಗುತ್ತಿದೆ ಸಮಾಜ. ಇಲ್ಲಿ ಬಡವರು ಬದುಕೋಕೆ ಸಾಧ್ಯವೇ ಇಲ್ವಾ ಸ್ವಾಮಿ? ಸ್ವಾತಂತ್ರ್ಯ ಬಂದು 79 ವರ್ಷ ಕಳೆದರೂ ಬಡವರ ಮೇಲಿನ ಶೋಷಣೆ ಅಟ್ಟಹಾಸ ಮಿತಿ ಮೀರ್ತಾ ಇದೆ. ಇದನ್ನ ತಡೆಗಟ್ಟುವ ಕಾನೂನುಗಳು ಎಷ್ಟೇ ಇದ್ದರೂ ನೋ ಯೂಸ್ ಎಂಬಂತಾಗಿದೆ. ಅದರ ಭಾಗವಾಗಿ ಕೋಲಾರ ಜಿಲ್ಲೆಯ ಮಾಸ್ಕಿ ಹೋಬಳಿಯ ತುರುನಸಿ ಗ್ರಾಮದಲ್ಲಿ ಸವಿತಾ ಸಮಾಜದ ಮುಖಂಡರ ಮೇಲೆ ಹಲ್ಲೆ ನಡೆಸಿರುವ ಭಯಾನಕ ವಿಡಿಯೋ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಸವಿತಾ ಸಮಾಜದ ಹುಡುಗಿ ಒಬ್ಬಳು ದೇವಸ್ಥಾನಕ್ಕೆ ಹೋಗಿದ್ದಾಗ ಸುಧಾಕರ್ ಎಂಬ ಯುವಕ ಹುಡುಗಿ ಜೊತೆ ಅನುಚಿತವಾಗಿ ವರ್ತಿಸಿದ್ದಾನೆ. ಆಗ ಆ ವಿಚಾರ ಅಣ್ಣನಿಗೆ ತಿಳಿದು ಬುದ್ಧಿವಾದ ಹೇಳಿದ್ದಾನೆ. ಇದನ್ನೇ ಕಾರಣವಾಗಿ ಇಟ್ಕೊಂಡು ಸವಿತಾ ಸಮಾಜದವರು ನಡೆಸ್ತಾ ಇದ್ದ ಪುಟ್ಟ ಅಂಗಡಿಯ ಮೇಲೆ 8 ಜನರ ಗುಂಪು ಹಲ್ಲೆ ಮಾಡಿ ಅಂಗಡಿ ನಾಶ ಮಾಡಿದೆ. ಅವರು ನಡೆಸುವ ಕಟಿಂಗ್ ಶಾಪ್ಗೂ ಕೂಡ ಧ್ವಂಸ ಮಾಡಿ ನಿಮ್ಮ ಜಾತಿ ಅವರನ್ನ ಊರು ಬಿಟ್ಟು ಓಡಿಸ್ತೀವಿ ಅಂತ ಧಮಕಿ ಕೂಡ ಹಾಕಿದ್ದಾರೆ. ಮಗಳು ಒಬ್ಳು ದೇವಸ್ಥಾನದ ಹತ್ರ ಹೋದ್ರೆ ಆ ಹುಡುಗಿ ಬಟ್ಟೆ ಎಲ್ಲ ಎಳೆದು ಪರಚಾಡಿರ್ತಾರೆ ಉಗುರುಗಳಲ್ಲಿ. ಈ ಸಮಾಜದಲ್ಲಿ ನಾವೇನ್ ಬದುಕಲೇಬಾರ್ದ? ಕಟಿಂಗ್ ಶಾಪ್ ಹಾಕೊಂಡ್ ಬದುಕಂಗಿಲ್ಲ, ಅವರು ದಾರಿಗೆ ಅಡ್ಡ ಬರಂಗಿಲ್ಲ, ಅಜಾಮ ಬಂದ ಅಂತ ಮಾತಾಡ್ತಾರಲ್ಲ, ಅವ್ರಿಲ್ಲ ಅಂದಿದ್ರೆ ಇವ್ರೆಲ್ಲ ಹೋಗ್ತಾ ಇದ್ರು ಸರ್. FIR ಮಾಡಕ್ಕೆ 4 ದಿವಸ 6 ದಿವಸ ಟೈಮ್ ತಗೊಳ್ತಾರೆ ಅಂದ್ರೆ ಅಧಿಕಾರಿಗಳು ಆ ಮಟ್ಟಕ್ಕೆ ಇಳಿದಿದ್ದಾರೆ ಅಂದ್ರೆ ನಿಜವಾಗ್ಲೂ ನಾಚಿಕೆ ಆಗ್ತದೆ. ಇವತ್ತು ಸಮಾಜ ನಾವು ಯಾವ ಮಟ್ಟದಲ್ಲಿ ಬದುಕ್ತಾ ಇದೀವಿ? ಆ ಹೆಣ್ಣು ಮಗು ಅಳು ತೋಡ್ಕೊಂಡಾಗ ನಾವ್ ಹೆಂಗ್ಸರ್ ಇರ್ಬೇಕು, ನಾವ್ ಹೆಣ್ಣಾಗಿ ಹೆಂಗ್ಸರ್ ತಲೆ ಎತ್ಕೊಂಡು ಓಡಾಡಕ್ಕಾಗುತ್ತೆ? ಇವತ್ತು ಅವ್ರ ಹೆಣ್ಮಕ್ಳಿಗೆ ಏನಾದ್ರು ಆದ್ರೆ ಮನೆಗೆ ಬೆಂಕಿನೂ ಇಡ್ತಾರೆ, ಮನೆಗೆ ಹೊಡಿತಾರೆ, ಅವ್ರು ರಾಜಕಾರಣಿಗೆ ಸಪೋರ್ಟು ಮಾಡ್ತಾರೆ. ಅವ್ರಿಗೆ ತಲೆ ಹೊಡೆಯೋದು ಗೊತ್ತಿದೆ, ತಲೆಗೆ ಎತ್ತೋದು ಗೊತ್ತಿದೆ, ನಮ್ಗೇನು ಗೊತ್ತಿಲ್ಲ ಸರ್. ನಾವ್ ಎಲ್ಲಿವರೆಗೂ ಪ್ರಶ್ನೆ ಮಾಡಲ್ವೋ ಅಲ್ಲಿವರೆಗೂ ನಮ್ಮ ಮಕ್ಕಳು ನಮ್ಗೆ ಸಿಗಲ್ಲ. ಒಂದು ಪೊಲೀಸ್ ಸ್ಟೇಷನ್ ಬಂದ್ರೆ ಗೌರವ ಇಲ್ಲ. ಸ್ಟೇಷನ್ ಅಂದ್ರೆ ಬಡವ್ರ ಕಣ್ಣೀರ್ ಓಡ್ಸಕ್ ಅದು ನಮ್ 3 ಅವರ್ 4 ಅವರ್ ಹೆಣ್ಮಕ್ಳು ಕಾಯ್ಬೇಕಾ ಸ್ಟೇಷನ್ ಅಲ್ಲಿ? ಒಂದು ಲಾಯರ್ ಬಂದಾಗ ಒಂದ್ ಗೌರವ ಇಲ್ಲ, ಒಂದ್ ಅಧಿಕಾರಿಗೆ ಬಂದಾಗ ಗೌರವ ಇಲ್ಲ. ಏನ್ ಅನ್ಕೊಂಡ್ಬಿಟ್ಟವ್ರೆ ಸರ್ ಇವ್ರು? ಕೆಲ್ಸ ಒಂದ್ ಕಟಿಂಗ್ ಶಾಪ್ ಹಾಕೊಂಡ್ ಬದುಕಂಗಿಲ್ಲ, ಅವರು ದಾರಿಗೆ ಅಡ್ಡ ಬರಂಗಿಲ್ಲ, ಅಜಾಮ ಬಂದ ಅಂತ ಮಾತಾಡ್ತಾರಲ್ಲ, ಅವ್ರಿಲ್ಲ ಅಂದಿದ್ರೆ ಇವ್ರೆಲ್ಲ ಹೋಗ್ತಾ ಇದ್ರು ಸರ್. ನಮ್ ಸಮಾಜದವ್ರಿಗೆ ಗೌರವ ಇಲ್ಲ ಸರ್. ಎಷ್ಟು ಹೀನಮಾನವಾಗಿ ಮಾತಾಡಿದಾರೆ ಅಂದ್ರೆ 1, 2 ಅಲ್ಲ ಸರ್. ಅವೆಲ್ಲ ನಾವು ಕೇಳಿಸ್ಕೊಂಡು ಎಷ್ಟು ಸಹಿಸಕ್ಕಾಗುತ್ತೆ ಸರ್? ಇವತ್ತು ಆ ಹೆಣ್ಣು ಮಗ್ಳು ಹೇಳ್ತಾಳೆ, ನಾವು ನೋಡು ನಮ್ಮ ಸಮಾಜದವ್ರನ್ನ ಈ ತರ ಹೀನಮಾನವಾಗಿ ಮಾತಾಡ್ತಾರಲ್ಲ ಅಕ್ಕ ಅಂತಾರೆ. ಆ ಹೆಣ್ಣು ಮಗು ಅಳು ತೋಡ್ಕೊಂಡಾಗ ನಾವ್ ಹೆಂಗ್ಸರ್ ಇರ್ಬೇಕು, ನಾವ್ ಹೆಣ್ಣಾಗಿ ಹೆಂಗ್ಸರ್ ತಲೆ ಎತ್ಕೊಂಡು ಓಡಾಡಕ್ಕಾಗುತ್ತೆ? ಇವತ್ತು ಅವ್ರ ಹೆಣ್ಮಕ್ಳಿಗೆ ಏನಾದ್ರು ಆದ್ರೆ ಮನೆಗೆ ಬೆಂಕಿನೂ ಇಕ್ತಾರೆ, ಮನೆಗೆ ಹೊಡಿತಾರೆ, ಅವ್ರ ರಾಜಕಾರಣಿಗೆ ಸಪೋರ್ಟು ಮಾಡ್ತಾರೆ. ಅವ್ರಿಗೆ ತಲೆ ಹೊಡೆಯೋದು ಗೊತ್ತಿದೆ, ತಲೆಗೆ ಎತ್ತೋದು ಗೊತ್ತಿದೆ, ನಮ್ಗೇನು ಗೊತ್ತಿಲ್ಲ ಸರ್. ನಮ್ ಜಾತಿ ಜನಾಂಗದವ್ರಿಗೆ ಸ್ವಾಭಿಮಾನಿಗಳು ಸರ್. ಆ ಸ್ವಾಭಿಮಾನಿಗಳು ಕೊಡ್ತಾ ಇರೋಂತ ಹಿಂಸೆಗಳು ಅಷ್ಟು ಇಷ್ಟಲ್ಲ ಸರ್. ಸರ್ಕಾರ ಈ ಕೂಡ್ಲೆ ಗಮನಕ್ಕೆ ತಗೊಬೇಕು ಸರ್. ಇವ್ರಿಗಾಗಿರೋದು, ಮನೆ ನರಸಾಪುರದಲ್ಲಿ ಆಗಿರೋದು, ಮನೆ ಮಾಲೂರಲ್ಲಿ ಆಗಿರೋದು SP ಸಾಹೇಬ್ರ ಗಮನಕ್ಕೆ ನಾನು ನೇರವಾಗಿ ತಗೊಂಡ್ಬರ್ತೀನಿ ಸರ್. ಖಂಡಿತ ಇದನ್ನ ನೀವೆಲ್ಲ ಇಲ್ಲ ಅಂದಿದ್ರೆ, ವಿಡಿಯೋದವರೆಲ್ಲ ಇಲ್ಲ ಅಂದಿದ್ರೆ ಇನ್ನೊಂದು ಆಟ ಆಡ್ತಾ ಇದ್ರು ಸರ್. ಖಂಡಿತ ಹೇಳ್ತೀನಿ, ವಿಡಿಯೋಗಳು ಇರೋದ್ರಿಂದ ಅಲ್ಲಲ್ಲೇ ಮುಚ್ತಾ ಇದಾರೆ. ಖಂಡಿತ ಇನ್ನ ವಿಡಿಯೋ ಅಲ್ಲ, ಪ್ರೆಸ್ ಮೀಟ್ ಮುಂದೆ ಕೂಡ ನಾನು ಕುತ್ಕೊಳಕ್ ರೆಡಿ ಇದ್ದೀನಿ. ಆಗಿರೋದು ನನ್ನ ಜಾತಿ ಜನಾಂಗಕ್ಕೆ ಏನ್ ಹೇಳು, ಅವ್ರಿಗೆ ಯಾವತ್ತೂ ನಾವು ಅವಮಾನ ಮಾಡಿಲ್ಲ. ಎಲ್ಲ ಜನಾಂಗಕ್ಕೂ ನಾವು ಗೌರವ ಕೊಟ್ಟಿದೀವಿ. ಇವತ್ತು ನನ್ನ ಸಮಾಜ ಅಂತಂದ್ರೆ ರೋಡಲ್ಲಿ ಇಕ್ಕಿದ್ದಾರೆ. ಇವತ್ತು ಆ ಜನಾಂಗಕ್ಕಾಗಿರೋ ಅವಮಾನಗಳು ಇನ್ನೇನು ಅಂತ ನಾವು ತೋರಿಸ್ಬೇಕಾಗುತ್ತೆ ಸರ್. ಪೆನ್ನು ಪೇಪರ್ ಅಷ್ಟೇ ನಾವು ಕೈ ಕೊಡ್ತೀವಿ ಸರ್, ಬಾಯಲ್ಲಿ ಹೇಳಲ್ಲ ಸರ್. ನಾವು ಹೇಳಿ ನಮ್ಗೆ ಸಾಕಾಗಿದೆ, ಮನವಿಗಳು ಕೊಟ್ಟು ಸಾಕಾಗಿದೆ. ನಾವು ಕುಗ್ಬಿಟ್ಟಿದೀವಿ ಸರ್. ಅಧಿಕಾರಿಗಳು ಆ ಮಟ್ಟಕ್ಕೆ ಇಳಿದಿದ್ದಾರೆ ಅಂದ್ರೆ ನಿಜವಾಗ್ಲೂ ನಾಚಿಕೆ ಆಗ್ತದೆ. ಇವತ್ತು ಸಮಾಜ ನಾವ್ ಯಾವ ಮಟ್ಟದಲ್ಲಿ ಬದುಕ್ತಾ ಇದೀವಿ, ಈ ಸಮಾಜಕ್ಕೆ ನಮ್ದು ಏನ್ ಕೊಡುಗೆ ಇದೆ, ಸಮಾಜದಲ್ಲಿ ನಾವ್ ಏನಪ್ಪ ಮಾಡಿದೀವಿ, ಈ ಜಾತಿವರೆಗೆ ಜಾತಿ ಧರ್ಮಗಳಲ್ಲಿ ಇವತ್ತು ದೇಶ ನಾಳೋ ಅಂತ ಕೆಲಸಗಳು ಮಾಡ್ತಾ ಇದಾರೆ. ದಯವಿಟ್ಟು ನಾವು ಯಾವುದೇ ಜಾತಿಗೂ ಸೀಮಿತ ಇಲ್ಲ, ಯಾವುದೇ ಧರ್ಮಕ್ಕೂ ಸೀಮಿತ ಇಲ್ಲ. ನಾವು ಅಂಬೇಡ್ಕರ್ ಅವರ ಹಾದಿಯಲ್ಲಿ ನಡೀತಾ ಇದೀವಿ, ಬುದ್ಧನ ಮಾರ್ಗದಲ್ಲಿ ನಾವು ಹೋಗ್ತಾ ಇದೀವಿ. ಮುಂದೆ ಕೂಡ ನಾವ್ ಯಾರಿಗೂ ಕೂಡ ದೌರ್ಜನ್ಯಗಳಿಗಾಗಿ ನಾವು ಅನ್ಯಾಯ ಪರವಾಗಿ ನಾವೇನ್ ಯಾರ ಮೇಲೂ ಅನ್ಯಾಯ ಮಾಡುವಂತ ಕುಟುಂಬಗಳನ್ನು ಇವ್ರು ನೋಡಿದ್ರೆ ಆ ರೀತಿ ಅನ್ಯಾಯ ಮಾಡ್ತಾರೆ ಅಂತ ಕೂಡ ನಮ್ಗೆ ಗೊತ್ತಿಲ್ಲ. ಆ ಮಟ್ಟದಲ್ಲಿ ಇವರು ಇದ್ದಾರೆ ಪಾಪ. ಅಂತವ್ರಿಗೆ ಇವತ್ತು FIR ಮಾಡಕ್ಕೆ 4 ದಿವಸ 6 ದಿವಸ ಟೈಮ್ ತಗೊಳ್ತಾರೆ ಅಂದ್ರೆ ಇಲ್ಲಿ ನಾವು ಹಾಸ್ಪಿಟಲ್ ಹತ್ರ ಹೋದ್ರೆ ಮಾತಾಡ್ತಾರೆ, ನರ್ಸ್ಗಳು ಮಾತಾಡ್ತಾರೆ, ನೀವು ಕೇಸ್ ಮಾಡ್ಸಕ್ಕೆ ಬಂದಿದ್ದೀರಿ ಅಂತ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಯಾವ ಮಟ್ಟದಲ್ಲಿ ಇದೆ ಈ ಒಂದು, ಯಾವ ರೀತಿ ನಾವು ನ್ಯಾಯ ಪಡ್ಕೋಬೇಕು ಅನ್ನೋದೇ ನಮ್ಗೆ ಇಲ್ಲಿ ದೊಡ್ಡ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ದಯವಿಟ್ಟು ಇವತ್ತು ಏನು ನಮ್ಮ ದಲಿತರ ಮೇಲೆ ಆಗಿರ್ಬೋದು, ಏನು ಯಾರ್ಯಾರ ಮೇಲೆ ಇವರು ಇವತ್ತು ಭಜಂತ್ರಿ ಅವ್ರ ಮೇಲೆ ಅನ್ಯಾಯ ಆಗಿದೆ, ಇವತ್ತು ಎಲ್ರು ಕೂಡ ನಮ್ಗೇನು ಯಾವ ಜಾತಿ ಆಗ್ಲಿ ಯಾವುದೇ ಧರ್ಮ ಆಗ್ಲಿ ನಮ್ಗೇನು ಬೇಕಾಗಿಲ್ಲ. ನಾವು ಯಾವುದೇ ಧರ್ಮಕ್ಕೂ ಸೀಮಿತ ಇಲ್ಲ, ಜಾತಿಗೂ ಸೀಮಿತ ಇಲ್ಲ. ನಾವು ಒಗ್ಗಟ್ಟಾಗಿರ್ಬೇಕು ಅನ್ನೋದನ್ನೇ ಹೇಳ್ತಾ ಇದೀವಿ.
ಇದೀಗ ಎಚ್ಚೆತ್ತುಕೊಂಡ ಪೊಲೀಸರು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಧಾಕರ್, ಮುರಳಿ ಹಾಗೂ ವೇಣುಗೋಪಾಲ್ ಎಂಬುವವರನ್ನ ಬಂಧಿಸಿದ್ದಾರೆ. ಊರಲ್ಲಿ ಏನೋ ದೇವಸ್ಥಾನ ಉತ್ಸವ ಏನೋ ಇಟ್ಕೊಂಡಿರ್ತಾರೆ. ಸೊ ಅದಕ್ಕೆ ಒಬ್ಬ ಹೆಣ್ಮಗಳು ದೇವಸ್ಥಾನ ಹತ್ರ ಆ ಉತ್ಸವನ ನೋಡೋಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿನ ಒಬ್ಬ ಯುವಕ ಆ ಹುಡುಗಿ ಜೊತೆ ಅನುಚಿತವಾಗಿ ವರ್ತಿಸಿ ಆಕೆನ ಬೇರೆ ಕೆಟ್ಟ ಪದಗಳಿಂದ ಬೈತಾನೆ. ಈ ಒಂದು ದೃಷ್ಟಿಯಿಂದ ಆಕೆ ತನ್ನ ಅಣ್ಣಂದರಿಗೆ ತಿಳಿಸ್ತಾಳೆ ಹೋಗ್ಬಿಟ್ಟು, ಈ ಥರ ನನ್ನ ಮೇಲೆ ಈ ಥರ ಅನುಚಿತವಾಗಿ ವರ್ತಿಸಿದ್ದಾನೆ, ಈ ಥರ ಬೇರೆ ಥರ ಮಾತಾಡಿದ್ದಾನೆ ಅಂತ. ಸೊ ಈ ಥರ ಇರಬೇಕಾದ್ರೆ ಅವರು ಏನು ಆ ಹುಡುಗ ಅವ್ರನ್ನ ಹೊಡೆಯೋದಕ್ಕೆ ಏನು ಸಣ್ಣ ಪುಟ್ಟ ಅಂಗಡಿ ಇಟ್ಕೊಂಡಿರ್ತಾರೆ, ಇವರು ಚಿಲ್ಲರೆ ಅಂಗಡಿ ಇಟ್ಕೊಂಡಿರ್ತಾರೆ. ಕ್ಯಾಸ್ಟಲ್ಲಿ ಬದಂಚಿ ಜನಾಂಗ ಬರ್ತಾರೆ. ಈ ಒಂದು ಅಂಗಡಿ ಇಟ್ಕೊಂಡಿರ್ಬೇಕಾದ್ರೆ ಏನು ಆ ಹುಡುಗನ ಹೊಡಿಬೇಕಂತ ಉದ್ದೇಶದಿಂದ ಅವರು ಪ್ಲಾನ್ ಮಾಡಿಕೊಂಡು ಒಬ್ಬ ಹುಡುಗನ ಕಳಿಸ್ಕೊಡ್ತಾರೆ. ನನ್ನ ಹೆಸರಲ್ಲಿ ತೊಗೊಂಡೋಗಿ, ನನ್ನ ಹೆಸರಲ್ಲಿ ಬಿಟ್ಟು ಒಂದು 15 ಐಸ್ ಕ್ರೀಮ್ ತೊಗೊಂಬೋಗಿ ಅಂತ ಹೇಳ್ತಾರೆ. ಸೊ ಅವ್ರು ಬಂದು ಹುಡುಗ ಬಂದು ಕೇಳ್ತಾನೆ ಈ ಹುಡುಗನಿಗೆ, ಈ ಹುಡುಗ ಇಲ್ಲ ಪಾತ್ರ ಕೊಡೋಕ್ಕಾಗೋದಿಲ್ಲ ಅಂತ ಹೇಳಿ ಕಳಿಸ್ಬಿಡ್ತಾನೆ. ಸೊ ತದನಂತರ ಒಂದು 5-6 ನಿಮಿಷ ಬಿಟ್ಕೊಂಡು ಸುಮಾರು ಒಂದು 7ರಿಂದ 8 ಜನ ಏಕಾಏಕಿ ಇವ್ರ ಅಂಗಡಿ ಮೇಲೆ ಬಂದು ಬೀಳ್ತಾರೆ. ಇವ್ರ ಅಂಗಡಿ ಮೇಲೆ ಬಿದ್ದ ಮೇಲೆ ಫಸ್ಟ್ ಇವ್ರಿಗೆ ಹೊಡೆದು ಮತ್ತು ದೊಣ್ಣೆಯಲ್ಲಿ ಮತ್ತು ರ್ಯಾಡಲ್ಲಿ ಹೊಡಿತಾರೆ ಇವರಿಗೆ, ಮತ್ತು ಇವ್ರ ಅಣ್ಣನಿಗೆ, ಮತ್ತು ಈ ಅಮ್ಮನಿಗೆ, ಮತ್ತು ಇನ್ನೊಬ್ಬರಿಗೆ, ಇವ್ರ ತಂದೆಗೆ, ಎಲ್ರಿಗೂ ಸಹ ಮಾರಣಾಂತಿಕವಾಗಿ ಹಲ್ಲೆ ಮಾಡ್ತಾರೆ. ಆಕೆ ಪಾಪ ಆ ಲೇಡಿ ಬಿದ್ದೋಗ್ತಾಳೆ. ಅವ್ರ ತಮ್ಮ ಅವ್ರ ಅಣ್ಣನೂ ಸಹ ಬಿದ್ದೋಗಿ ರಕ್ತದ ಮಡಿಯಲ್ಲಿ ಬಿದ್ದೋಗ್ತಾರೆ ಅವರು. ಮತ್ತು ಏನೋ ಅಂಗಡಿನಲ್ಲಿ ಎಲ್ಲ ಅಂಗಡಿಯಲ್ಲಿ ಇರುವಂಥ ವಸ್ತುಗಳನ್ನೆಲ್ಲ ಚೆಲ್ಲಾಪಿಲ್ಲಿ ಮಾಡಾಕ್ತಾರೆ. ಆ ಒಂದು ವಿಡಿಯೋ CCTV ವಿಡಿಯೋ ನೋಡ್ತಾ ಇದ್ರೆ ನಮಗೆಲ್ಲ ಮೈಯೆಲ್ಲ ಜುಮ್ ಅನಿಸ್ತದೆ. ಏನಪ್ಪ ಈ ರೀತಿ ಈ ಒಂದು ಸಮಾಜದಲ್ಲಿನೂ ಈ ರೀತಿ ಇದೆಯಾ ಅಂತ. ಮಾತೆತ್ತಿದ್ರೆ ಇವರಿಗೆ ನಿಮ್ಮನ್ನು ಊರು ಬಿಟ್ಟು ಓಡಿಸ್ತೀವಿ, ನಿಮ್ಮ ಮನೆ ಸುಟ್ಟಾಕ್ತೀವಿ, ನಿಮ್ಮನ್ನು ಊರಲ್ಲಿ ಬಿಡೋದಿಲ್ಲ. ಯಾಕೆ ಏನು ನಿಮಗೆ ಆ ಕ್ಯಾಸ್ಟ್ ಅಂದರೆ ನಿಮಗೇನು ಅಷ್ಟೊಂದು ಕೀಳಿರಿಮೇನಾ? ಯಾಕೆ ಅವ್ರು ಯಾರು ಊರಲ್ಲಿ ಬದುಕಬಾರ್ದ? ಅವ್ರು ಯಾರು ಊರಲ್ಲಿ ಜೀವನ ಮಾಡೋಂಗೆ ಇಲ್ವಾ? ಯಾಕೆ ನಿಮ್ಗೆ ಅಷ್ಟೊಂದು ತಾಸಾರ ಆ ಒಂದು ಕ್ಯಾಸ್ಟ್ ಕಂಡ್ರೆ ನಿಮಗೆ? ನಾವೆಲ್ಲರೂ ಅಣ್ಣ ತಮ್ಮಂದ್ರೆ ಬದುಕಬೇಕು. ನಾವು ಒಬ್ಬರೇ ಜೀವನದಲ್ಲಿ, ಅಥವಾ ನಾವು ಮೇಲ್ವರ್ಗ ನಾವು ಕೆಳವರ್ಗ, ನೋ ಅವೆಲ್ಲ ಬೇಕಾಗಿಲ್ಲ. ನೀವು ಒಬ್ಬರೇ ಬದುಕಬೇಕಾ ಊರಲ್ಲಿ? ಬೇರೆ ಯಾರು ಬದುಕಂಗಿಲ್ವಾ? ಅಲ್ಲ ರೀ, ಅಷ್ಟೊಂದು ಇದರಲ್ಲಿ ಅವ್ರನ್ನ ಹೊಡಿತಾ ಇದ್ರೆ ನೀವು, ಅಷ್ಟೊಂದು ಇದರಲ್ಲಿ ಅವ್ರನ್ನ ಹಿಂಸೆ ಮಾಡಿದ್ರೆ ನೀವು, ಆ ಮಗು ಏನು ಮಾಡ್ತು? ಆ ಮಗು ಏನು ಮಾಡ್ತು ನಿಮಗೆ? ಆ ಮಗುನ ಪಾಪ ಒಂಟೆ ಸಿಕ್ಕರೆ ಆ ಥರ ಅನುಚಿತವಾಗಿ ವರ್ತನೆ ಮಾಡಿದ್ದೀರಾ, ಮತ್ತು ಈ ಲೇಡೀಸ್ನ ಹೊಡೆದಿದ್ದೀರಾ. ಇದನ್ನೆಲ್ಲ ಮಾಡ್ಕೊಂಡು ಪಾಪ ಇವಾಗ ಹಾಸ್ಪಿಟ್ಲ್ಗೂ ನಾವು ಭೇಟಿ ಕೊಟ್ಟಿದ್ವಿ. ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ, ಸುಮಾರು 4 ಜನ ಅಡ್ಮಿಟ್ ಆಗಿದ್ದಾರೆ. ಅವರು ಒಬ್ಬ ಲೇಡಿ ಪಾಪ ಅವರು ಇನ್ನೂ ಸೀರಿಯಸ್ ಕಂಡೀಷನ್ ಎಲ್ಲ ಇದ್ದಾರೆ. ಅವರು ಇಷ್ಟು ಆದರೂ ಸಹ ನಮ್ಮ ಪೊಲೀಸ್ ಇಲಾಖೆ ಇಷ್ಟುವರೆಗೂ ನಾವು ಬರೋವರೆಗೂ FIR ಮಾಡೋಕ್ಕೆ ತಯಾರಿಲ್ಲ. ಅವರು ಅದಂಗೆ ಪೆಂಡಿಂಗ್ ಇದೆ. ಸಿಕ್ಕಿದ್ರಕ್ಕೆಲ್ಲ ಕೆಲ್ಸಕ್ಕೆ ಬರ್ದಕ್ಕೆಲ್ಲ FIR ಮಾಡ್ತಾರೆ, ಕಣ್ಣು ಬಿಸಾಕ್ರೆ FIR ಮಾಡ್ತಾರೆ. ಇನ್ನು ರಾಜಕೀಯ ನಡೀತಾ ಇದೆಯಾ ಅಥವಾ ಇವ್ರದೇ ಏನಾದರೂ ಓನಾಗಿ ನಡೀತಾ ಇದೆಯಾ? ಒಂದು ಗೊತ್ತಾಗ್ತಿಲ್ಲ ಇಲ್ಲಿ.